ಏನು ಶಿವಣ್ಣ ಯಾವಾಗ ಬ್ಯುಸಿ ನೀವು? ಏನು ಅಂದರೆ ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗ್ಬಿಡ್ತೀರಿ ಅಂತಂದರೆ, ಈಗ ತಮಿಳಲ್ಲೂ ನಿಮ್ಮನ್ನು ಕರೀತಾರೆ, ತೆಲುಗಲ್ಲೂ ನಿಮ್ಮನ್ನು ಕರೀತಾರೆ, ಕನ್ನಡದಲ್ಲಂತೂ ನೀವು ಯಾವಾಗಲೂ ಬ್ಯುಸಿ ಬಿಡಿ ನೀವು. ಈಗ 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 ಪೆದ್ದಿಯನ್ನು ನೆಕ್ಸ್ಟು, ಪೆದ್ದಿ ಆದಮೇಲೆ ಈಗ ಗುಮ್ಮಡಿ ನೋಡಿ, ಜೈಲರು, ಜೈಲರ್ 2 ಅಲ್ವಾ? ಇನ್ನೊಂದು ಒಳ್ಳೆ ಕಥೆ ಮಾಡಿದ್ದಾರೆ, 2 ಕಥೆ ಮಾಡಿದ್ದಾರೆ. ಅದಕ್ಕೆ ಯಾವ್ದು ಮಾಡೋದಂತ ಪ್ಲಾನ್ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದುವೇ. ಹೌದಾ? ಇದೆಲ್ಲ ಆದ್ಮೇಲೆ ಕೂತ್ಕೋತೀನಿ ನಾನು ಅದನ್ನ 2 ಕತೆ ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ವಿ. ಒಂದು ಲವ್ಲಿ ರೊಮ್ಯಾಂಟಿಕ್ ಸ್ಟೋರಿ, ಮೆಚ್ಯೂರ್ಡ್ ಲವ್ ಸ್ಟೋರಿ, ಬಹಳ ಅದ್ಭುತವಾದ ಕತೆ. ಎಲ್ಲರಿಗೂ ಅದು ಇನ್ನೊಂದು ಜೀವನದ ಪಾಠ ಆಗುತ್ತೆ. ಇನ್ನೊಂದು ಒಂದು 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 ಕನೆಕ್ಷನ್, ಈ ವಿಕ್ರಮ್ ಭಟ್ ನೋಡಿ, ಕಮಲಾಸ್ ಆತರ ಒಂದು ಕನೆಕ್ಟಿವ್, ಅದು ಬಹಳ ನೋಡಿ. ಅದು ಅವ್ರು ಎಷ್ಟು ಬುದ್ಧಿವಂತಿಕೆ ಬಂದಿದ್ದಾರೆ. ಸೊ ಅದನ್ನ ಹೇಳ್ದೆ, ಯಾರು ಬೇರೆಯವ್ರನ್ನ ಅನ್ಕೊಂಡಿದ್ದೋ, ನಾನು ಹೇಳಿದೆ ಇಲ್ಲ ಈ 45 ಆದ್ಮೇಲೆ ನನಗೇನೋ ಅನ್ಸ್ಬಿಟ್ಟಿದ್ರೆ ನಾವು 3 ಜನ ಮಾಡೋಣ ಅಗೇನ್ ಅಂತ ಹೇಳಿದೆ. ನನಗೇನೋ ಬಾಯಿ ಬಂದ್ಬಿಡ್ತು, ಮಾಡ್ಬಿಡೋಣ ಅಂತ. ನಾವು 3 ಜನ ಮಾಡೋಣ, ಯಾಕೋ ಒಳ್ಳೆ ಒಂದು ಫೌಂಡೇಶನ್ ಬರ್ತಾ ಇದೆ. ಜೆಲ್ಲ ಬಿಡಿಸ್ಕೊಳ್ಳಕ್ಕೆ ಮನ್ಸು ಬರಲ್ಲ ಸರ್. ಅದಕ್ಕೆ ಮಾಡೋಣ, ಅದಕ್ಕೆ ಇಲ್ಲ ಮಾಡೋಣ. ಒಳ್ಳೆ ವ್ಯಕ್ತಿಗಳ ಜೊತೆ ಇರಬೇಕು, ಒಳ್ಳೆ ಸಂಪರ್ಕ ಇದ್ದಷ್ಟು ಒಳ್ಳೆ, ವೆರಿ ಇಂಪಾರ್ಟೆಂಟ್ ಅಲ್ವಾ? ಎಡುವುದಾಗಿ ತುಂಬಾ ದಾರಿ ತಪ್ಪಿಟ್ಟು ಎಲ್ಲೆಲ್ಲೋ ಹೋಗ್ಬಿಡ್ತೀವಿ. ದಾರಿ ತಪ್ಪಬಾರ್ದು ಯಾವಾಗ, ಏನೇ ಆಗ್ಲಿ, ಅದು ಏನೇ ಆಗ್ಲಿ, ಕಷ್ಟ ಬರ್ಲಿ ಸುಖ ಬರ್ಲಿ ಇದಾಗ್ಲಿ, ನಾವು ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ಬಾರ್ದು. ಬ್ಲೇಮ್ ನಾವು ತಗೋಬಾರ್ದು, ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡ್ಬಾರ್ದು. ಎಲ್ಲರೂ ನಾವೆಲ್ಲ ಮಾಡಿದೀವಿ, ಎಸ್ ವಿ ವಿಲ್ ಅನುಭವಿಸೋಣ. ಹಿಟ್ಟಾದವ್ರು ಅಷ್ಟೇ ಪ್ರೀತಿಯಿಂದ ಅನುಭವಿಸೋಣ. ಬೋತ್ ಆರ್ ಜೀವನದ 2 ಮುಖ್ಯ ಅಲ್ವಾ? ಈ ಗುಮ್ಮಡಿ ಕೂಡ ನನಗೆ ಬಹಳ ಆಶ್ಚರ್ಯ ಆಗುವಂಥದ್ದು, ಹೆಂಗೆ ಶಿವಣ್ಣ ನೀವು ಒಂಥರ ಈ ಪಾತ್ರದ ಆವಾಹನೆ ಅನ್ನೋ ರೀತಿಯಲ್ಲಿ ಅನ್ಸ್ಬಿಡ್ತೀರಿ. ಫೋಟೋ ನೋಡಿದ್ರೆ ಆ ಸೈಕಲ್ ನಿಂತಿರೋದು ನೋಡಿದ್ರೆ, ಮೇಕಪ್ನವರು ಇದೆಲ್ಲ ಮೇಕಪ್ ಒಂದ್ಸತಿ ಮೇಕಪ್ ಕೂತ್ಕೊಬಿಟ್ರೆ ಅದೇನು ಮಾತಾಡಕ್ಕಾಗಲ್ಲ. ಅದು ಇಟ್ ವಿಲ್ ಡ್ರೈವ್ ಅಸ್ ಇನ್ಸೈಡ್ ದಟ್. ಅವತ್ತಾದ್ರೆ ಊಟ ಮಾಡ್ತಿರೋದು ಒಂದು ಫೋಟೋ ತೆಗಿತಾ ಇದ್ರು, ಅವ್ರು ಹಂಗೆ ಡೈರೆಕ್ಟ್ ಹಂಗೆ ನೋಡ್ತಾ ಇದ್ರು. ಸರ್ ಹಿಂಗೆ ಊಟ ಮಾಡ್ತಾರೆ ಸರ್ ಅವರು. ಮ್ಯಾಜಿಕ್ ಶುಡ್ ಹ್ಯಾಪನ್. ನಾವು ಮಾಡಕ ಏನೋ ಅದಾಗೆ ಆಗ್ಬಿಡ್ಬೇಕು ಮ್ಯಾಜಿಕ್. ನಾವು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೋಗಕ್ಕ. ಯಾಕಂದ್ರೆ ಅವರು ಸಾಮಾನ್ಯವಾಗಿ ಈ ಭಾವುಕ ಆಗಿ ತುಂಬಾ ಕಡಿಮೆ. ಗುಮ್ಮಡಿ ಅವ್ರ ಮಗ ಹೋದಾಗ ಸ್ವಲ್ಪ ಕಣ್ಣೀರ್ ಹಾಕಿದ್ರು ಬಿಟ್ರೆ, ನೆಕ್ಸ್ಟ್ ನಿಮ್ಮ ವೇದಿಕೆನಲ್ಲಿ ನಿಮ್ಮ ನೋಡ್ತಾನೆ ಅವ್ರಿಗೆ ಒಂಥರ ಭಾವುಕತೆ ಬಂದ್ಬಿಡ್ತು. ಆ ಮನೇಲೂ ಅಷ್ಟೇ, ಅವ್ರ ಮನೇಲಿ ನೋಡಕ್ ಹೋದಾಗ ತುಂಬಾ ಹಗ್ಗೆಲ್ಲ ಮಾಡಿ ಪಾಪ ಮರ್ತ್ಬಿಟ್ರು. ಏನೋ ಗಿಫ್ಟ್ ಕೊಡ್ಬೇಕು. ಅವ್ರು ಬಂದು ನನ್ನ ಗೀಸನ್ಗೆ ಸ್ಯಾರಿ ಕೊಟ್ರು, ನನಗೆ ಪಂಚೆ ಶರ್ಟ್ ಕೊಟ್ರು, ಆಮೇಲೆ ಹಣ್ಣು ಕೊಟ್ರು. ಅವ್ರು ಕೇಳದೆ ಮರ್ತ್ಬಿಟ್ಟಿದಾರೆ ಇದ್ರಲ್ಲಿ. ನಾನು ನೋಡಿ ಮಾತಾಡೋದು ನೋಡ್ಬಿಟ್ಟು ನಾನು ಇಲ್ಲ ನನ್ನ ತಂದೆ ನೋಡ್ದಂಗೆ ಆಯ್ತು ಅವ್ರನ್ನ ಅಂದ್ಬಿಟ್ಟೆ. ಅವ್ರಿಗೆ ಏನೋ ತುಂಬಾ ಎಮೋಷನ್ ಹಗ್ಗೆಲ್ಲ ಮಾಡಿ ಕಣ್ಣೆಲ್ಲ ಸ್ವಲ್ಪ ಒದೆ ಆಗ್ಬಿಟ್ಟಿತ್ತು. ಎಲ್ಲ ಜನ ಹೇಳ್ತಾರೆ, ಸರ್ ನಾವು ಇದ್ರಿಗೂ ನೋಡಿಲ್ಲ ಸರ್, ಅವ್ರು ಇಷ್ಟೆಲ್ಲ ಹಗ್ ಮಾಡ್ತಾರೆ, ಇಷ್ಟು ಪ್ರೀತಿ ತೋರಿಸ್ತಾರೆ. ಆಗಲ್ಲ ಕಣೆ ಅಂತ ಆಗಲ್ಲ ಅಂತ ಹೇಳ್ತಾರೆ. ಅವ್ರು ಹೆಂಗ್ ಸರ್ ನಿಮ್ಗೆ ಹಗ್ ಮಾಡಿದ್ರು ಗೊತ್ತಿಲ್ಲ ಸರ್ ನನಗೆ.